ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ಶ್ರೀ ಹನುಮಾನ್ ಚಾಲಿಸದು ಅರ್ಥ ಏನಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಶ್ರೀ ಹನುಮಾನ್ ಚಾಲಿಸ ಭಾವಾರ್ಥ. ಪೀಠಿಕೆ ದೋಹ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನು ಮುಖರ ಸುಧಾರಿ ವರ್ಣೋ ರಘುವರ ವಿಮಲ ಶಿಜೋದಾಯಕ ಫಲಚಾರಿ. ಅಂದರೆ ಇದರ ಅರ್ಥ ಏನು ಅಂದರೆ, ಶ್ರೀ ಗುರುವಿನ ಪಾದಕಮಲಗಳ ಧೂಳಿನಿಂದ ನನ್ನ ಮನಸ್ಸೆಂಬ ಕನ್ನಡಿಯ ಕೊಳೆಯನ್ನು ತೊಳೆದು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಫಲಗಳನ್ನು ನೀಡುವ ಶ್ರೀರಾಮನ ನಿರ್ಮಲವಾದ ಕೀರ್ತಿಯನ್ನು ವರ್ಣಿಸುತ್ತೇನೆ. ಬುದ್ಧಿಹೀನತನು ಜಾನಿಕೆ ಸುಮಿರೋ ಪವನ ಕುಮಾರ್, ಬಲಬುದ್ಧಿ ವಿದ್ಯಾದೇವು ಮೋಹಿ ಹರವು ಕಲೇಶು ವಿಕಾರ. ಇದರ ಅರ್ಥ, ನಾನು ಬುದ್ಧಿಹೀನನೆಂದು ತಿಳಿದು ನಿನ್ನನ್ನು, ಪವನಪುತ್ರನಾದ ನಿನ್ನನ್ನು ಸ್ಮರಿಸುತ್ತೇನೆ. ನನಗೆ ಬಲ, ಬುದ್ಧಿ ಮತ್ತು ವಿದ್ಯೆಯನ್ನು ನೀಡಿ ನನ್ನ ಕಷ್ಟಗಳನ್ನು ಮತ್ತು ದೋಷಗಳನ್ನು ದೂರ ಮಾಡು. ಚಾಲಿಸ ಅಂದರೆ 40 ಚೌಪದಿಗಳು. ಪ್ರಮುಖ ಅಂಶಗಳು: 1ರಿಂದ 5ನೇ ಚಾಲಿಸದಲ್ಲಿ ರೂಪ ಮತ್ತು ಶಕ್ತಿಯ ವರ್ಣನೆ. ಹೇ ಹನುಮಂತನೇ, ನಿನ್ನ ಜ್ಞಾನ ಮತ್ತು ಗುಣಗಳು ಅಪಾರ. 3 ಲೋಕಗಳಲ್ಲೂ ನಿನ್ನ ಕೀರ್ತಿ ಪಸರಿಸಿದೆ. ನೀನು ಅಂಜನಿ ಪುತ್ರ ಮತ್ತು ಪವನಸುತ. ನಿನ್ನ ಶರೀರವು ವಜ್ರದಂತೆ ಸದೃಢವಾಗಿದೆ. ನೀನು ದುರ್ಬುದ್ಧಿಯನ್ನು ನಾಶಪಡಿಸಿ ಸುಬುದ್ಧಿಯನ್ನು ನೀಡುವವನು. ನಿನ್ನ ಕಿವಿಯಲ್ಲಿ ಕುಂಡಲಗಳು ಮತ್ತು ಸುರುಳಿ ಕೂದಲಿನಿಂದ ನೀನು ಶೋಭಿಸುತ್ತಿದ್ದೀಯೆ. 6ರಿಂದ 10ನೇ ಇದರಲ್ಲಿ ಮತ್ತೆ ಶ್ರೀರಾಮನ ಸೇವೆ. ನಿನ್ನ ಕೈಯಲ್ಲಿ ವಜ್ರಾಯುಧ ಮತ್ತು ಧ್ವಜವಿದೆ. ಹೆಗಲ ಮೇಲೆ ಮುಂಜಿ ಹುಲ್ಲಿನ ಜನಿವಾರವಿದೆ. ನೀನು ಶಂಕರನ ವಂಶ ಮತ್ತು ಕೇಸರಿಯ ಪುತ್ರ. ನೀನು ಮಹಾವಿದ್ವಾಂಸ ಮತ್ತು ಚತುರ. ಶ್ರೀರಾಮನ ಕಾರ್ಯಗಳನ್ನು ಮಾಡಲು ನೀನು ಯಾವಾಗಲೂ ಉತ್ಸುಕನಾಗಿರುತ್ತೀಯೆ. ರಾಮಾಯಣದ ಕಥೆಯನ್ನು ಕೇಳುವುದೆಂದರೆ ನಿನಗೆ ಪಂಚಪ್ರಾಣ. 11ರಿಂದ 15ನೇ ಸಾಲಿನಲ್ಲಿ ಸೀತೆಯನ್ನು ಭೇಟಿ ಮಾಡಿದ್ದು. ನೀನು ಸೂಕ್ಷ್ಮ ರೂಪದಲ್ಲಿ ಆ ಸೀತೆಯ ದರ್ಶನ ಮಾಡಿದೆ. ಭೀಕರ ರೂಪದಲ್ಲಿ ಲಂಕೆಯನ್ನು ಸುಟ್ಟೆ ಮತ್ತು ರಾಕ್ಷಸರನ್ನು ಸಂಹರಿಸಿದೆ. ಸಂಜೀವಿನಿ ಮೂಲಿಕೆಯನ್ನು ತಂದು ಲಕ್ಷ್ಮಣನ ಪ್ರಾಣ ಉಳಿಸಿದೆ. ಇದರಿಂದ ಶ್ರೀರಾಮನು ನಿನ್ನನ್ನು ಅಪ್ಪಿಕೊಂಡು ಆನಂದಿಸಿದನು. ಶ್ರೀರಾಮನು ನಿನ್ನನ್ನು ತನ್ನ ಸಹೋದರ ಭರತನಿಗೆ ಸಮಾನ ಎಂದು ಹೊಗಳಿದ್ದಾನೆ. 16ರಿಂದ 25ನೇ ಸಾಲಿನಲ್ಲಿ ನಿನ್ನ ಪ್ರಭಾವ ಮತ್ತು ರಕ್ಷಣೆ. 1000 ಮುಖದ ಶೇಷನಾಗನು ಕೂಡ ನಿನ್ನ ಕೀರ್ತಿ ಹಾಡುತ್ತಾನೆ. ಯಮ, ಕುಬೇರ, ದಿಕ್ಪಾಲಕರು ನಿನ್ನನ್ನು ವರ್ಣಿಸಲು ಅಶಕ್ತರು. ನೀನು ಸುಗ್ರೀವನಿಗೆ ರಾಮನ ಸ್ನೇಹ ಮಾಡಿಸಿ ರಾಜ್ಯ ಕೊಡಿಸಿದೆ. ನಿನ್ನ ಸಲಹೆಯಂತೆ ಭೀಷಣನು ಲಂಕೆಯ ರಾಜನಾದನು. ಲಕ್ಷಾಂತರ ಮೈಲಿ ದೂರವಿರುವ ಸೂರ್ಯನನ್ನು ನೀನು ಹಣ್ಣೆಂದು ಭಾವಿಸಿ ನುಂಗಲು ಹೋದವನು. 26ರಿಂದ 35ನೇ ಸಾಲಿನಲ್ಲಿ ಕಷ್ಟ ನಿವಾರಕ ಹನುಮಂತ. ನಿನ್ನ ಹತ್ತಿರ ರಾಮನ ಮುದ್ರಿಕೆ ಇರುವಾಗ ಸಮುದ್ರವನ್ನು ದಾಟುವುದು ನಿನಗೆ ಕಷ್ಟವೇನಿಲ್ಲ. ನಿನ್ನ ಕೃಪೆ ಇದ್ದರೆ ಜಗತ್ತಿನ ಯಾವುದೇ ಕಠಿಣ ಕೆಲಸವು ಸುಲಭವಾಗುತ್ತದೆ. ನೀನು ರಾಮನ ದ್ವಾರಪಾಲಕನಿದ್ದಂತೆ. ನಿನ್ನ ಅನುಮತಿ ಇಲ್ಲದೆ ಯಾರೂ ರಾಮನನ್ನು ತಲುಪಲಾರರು. ನಿನ್ನ ಶರಣು ಬಂದವರಿಗೆ ಯಾವುದೇ ಭಯವಿಲ್ಲ. ಭೂತ ಪ್ರೇತಗಳು ನಿನ್ನ ಹೆಸರನ್ನು ಕೇಳಿದೊಡನೆ ಓಡಿ ಹೋಗುತ್ತವೆ. 36ರಿಂದ 40ರಲ್ಲಿ ಫಲಶ್ರುತಿ. ಹನುಮಂತನನ್ನು ಸ್ಮರಿಸುವವರು ಎಲ್ಲ ರೋಗಗಳು ಮತ್ತು ಕಷ್ಟಗಳು ದೂರವಾಗುತ್ತವೆ. ಯಾರು ಮನಸ್ಸಿನಲ್ಲಿ ಹನುಮಂತನನ್ನು ಭಕ್ತಿಯಿಂದ ಧ್ಯಾನಿಸುತ್ತಾರೋ ಅವರ ಸಂಕಷ್ಟಗಳೆಲ್ಲವೂ ತೀರುತ್ತವೆ. ಯಾರು ಈ ಚಾಲಿಸವನ್ನು 100 ಬಾರಿ ಪಠಿಸುತ್ತಾರೋ ಅವರು ಬಂಧನದಿಂದ ಮುಕ್ತರಾಗಿ ಪರಮಾನಂದವನ್ನು ಪಡೆಯುತ್ತಾರೆ. ಮುಕ್ತಾಯ ದೋಹ. ಪವನತನಯ ಸಂಕಟಹರಣ ಮಂಗಳಮೂರತಿ ರೂಪ, ರಾಮಲಖನ ಸೀತಾ ಸಹಿತ ಹೃದಯ ಬಸಹು ಸುರಭೂಪ. ಅರ್ಥ: ಸಂಕಷ್ಟಗಳನ್ನು ಹರಿಸುವ ಮಂಗಳ ಮೂರ್ತಿಯಾದ ಪವನಪುತ್ರನೇ, ನೀನು ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತೆಯೊಡನೆ ಸದಾ ನನ್ನ ಹೃದಯದಲ್ಲಿ ನೆಲೆಸು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಹೇಳಿದ್ದೀನಿ. ಈ ವಿಡಿಯೋ ನೋಡಿ ಹೇಗಿದೆ ಅಂತ ಹೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.